ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳು, ಇವತ್ತು ಚಿಕ್ಕಡಿಕಾಯಿನ ಬರೀ ಪಲ್ಯ ಬಸ್ಸಾರು ಮಾಡದೆ ಈ ರೀತಿಯೂ ಒಂದು ಸಲ ಟ್ರೈ ಮಾಡಿ. ಯಾಕಂದರೆ ಇದರಲ್ಲಿ ಹೇರಳವಾಗಿ ಪೋಷಕಾಂಶಗಳಿರುತ್ತೆ, ನಾರಿನಾಂಶ ಜಾಸ್ತಿ ಇರುತ್ತೆ ಇದರಲ್ಲಿ. ಚಿಕ್ಕಡಿಕಾಯಿನ ತೊಗೊಂಡು ಈ ಥರ ಒಂದು 1/4 kg ಇರ್ಬೋದು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ತ್ಯಾವ ಏನು ಇಲ್ದಂಗೆ ಈಗ ಒರೆಸ್ಕೊಳ್ಳೋಣ. ಒರೆಸ್ಕೊಂಡು ನೀಟಾಗಿ ಇದನ್ನು ಒಂದು ಫ್ಯಾನ್ ಗಾಳಿಗೆ ಒಂದು 5ರಿಂದ 10 ನಿಮಿಷ ಇಟ್ಕೋಬೇಕು ಬಂಧುಗಳೇ, ತ್ಯಾವ ಏನು ಇಲ್ದಂಗೆ. ಈ ಥರ ಎಲ್ಲನೂ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಇಟ್ಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಫ್ಯಾನ್ ಗಾಳಿಯಲ್ಲಿ ಒಂದು 5 ನಿಮಿಷ ಇಟ್ಕೊಳ್ಳೋಣ. ತ್ಯಾವ ಏನು ಇರಬಾರ್ದು. ತ್ಯಾವ ಇದ್ದರೆ ಯಾಕಂದರೆ ಇದು ಪದಾರ್ಥ ಹಾಳಾಗುತ್ತೆ, ಅದರಿಂದ ತ್ಯಾವ ಏನು ಇಲ್ದಂಗೆ ಈ ಥರ ನೆರಳಲ್ಲೇ ಒಣಗಿಸ್ಕೊಬಿಟ್ಟು ನಂತರ ಇದರಲ್ಲಿ ಹುಳ ಏನಾದ್ರು ಇರುತ್ತೆ ಅಂತ ಹೇಳ್ಬಿಟ್ಟು ಬಿಡಿಸಿ ನೋಡ್ಕೋಬೇಕು. ಈ ಥರ ಎಲ್ಲ ಚಿಕ್ಕಡಿಕಾಯಿನೂ ಹುಳ ಏನೂ ಇರಲಿಲ್ಲ ಆದ್ರೂ ಒಂದು ಸಲ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಅದರಿಂದ ಎಲ್ಲ ಈ ಥರ ಬಿಡಿಸಿ ನೋಡಿಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ 2 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಬಂಧುಗಳೇ. ಇದು ಬೆಳೆಯೋ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರು ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಇದನ್ನ ಬಳಸ್ತಾ ಬಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತು ಮಲಬದ್ಧತೆ ಇರ್ತಕ್ಕಂಥವ್ರು ಸಹ ಇದನ್ನ ಯಥೇಚ್ಛವಾಗಿ ಬಳಸಿ. ಮಲಬದ್ಧತೆ ನಿವಾರಣೆಗೂ ಸಹ ಚಿಕ್ಕಡಿಕಾಯಿ ತುಂಬಾ ಒಳ್ಳೆಯದು. ಈ ಥರ ಹುರ್ಕೊಂಡು ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಬಸ್ಸಾರು ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಬಸ್ಸಾರಿಗೆ. ನಂತರ ಪಲ್ಯ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಎರಡೇ ಅಲ್ಲದೆ ಈ ರೀತಿಯೂ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಕಾಮೆಂಟ್ ಮುಖಾಂತರ ಹಂಚ್ಕೊಳ್ಳಿ. ನಂತರ ಅದೇ ಬಾಣಲೆಗೆ ಎಣ್ಣೆ ಇಟ್ಕೊಳ್ಳೋಣ. ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಂಧುಗಳೇ. ನಾವು ಸಾಮಾನ್ಯಕ್ಕೆ ಯಾವಾಗಲೂ ಕೊಬ್ಬರಿ ಎಣ್ಣೆ ಬಳಸ್ತೀವಿ ಅಡುಗೆಗೆಲ್ಲ, ಆದರೆ ಈ ಖಾದ್ಯಕ್ಕೆ ಮಾತ್ರ ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಚಿಕ್ಕಡಿಕಾಯಿನ ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು. ಚಿಕ್ಕಡಿಕಾಯಿ ಚಿಟಪಟ ಅಂತ ಸಿಡಿಯುತ್ತೆ ಬಂಧುಗಳೇ. ಸ್ವಲ್ಪ ನೀರಿನಾಂಶ ಇರೋದ್ರಿಂದ, ಅದು ತರಕಾರಿ ಆಗಿರೋದ್ರಿಂದ ಸ್ವಲ್ಪ ದೂರ ನಿಂತ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಹುಷಾರಾಗಿ. ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆದಮೇಲೆ ಈ ಥರ ಎಲ್ಲನೂ ತೆಗೆದುಹಾಕ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಒಂದು ಸಲ ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಪದೇ ಅದನ್ನೇ ಕೇಳ್ತಾರೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಇನ್ನೂ ಒಂದು ಸಲನೂ ಅದೇ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಬಂಧುಗಳೇ. ನಂತರ ಅದೇ ಎಣ್ಣೆಗೆ ಒಂದು ಬೆಳ್ಳುಳ್ಳಿ ಗಡ್ಡೆ ಸಿಪ್ಪೆ ಸುಲಿದಂಗೆ ಸ್ವಲ್ಪ ಅರ್ಧಂಬರ್ಧ ಜಜ್ಜಿಬಿಟ್ಟು ಹಂಗೆ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ. ನಂತರ 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕರಿಬೇವು, ಮೂರೂ ಎಲ್ಲ ಗರಿ ಆಗಬೇಕು. ನೋಡಿ, ಕರಿಬೇವೆಲ್ಲ ಗರಿ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಆಗಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ವಲ್ಲ ಸಾಸಿವೆ, ಮೆಂತ್ಯ, ಜೀರಿಗೆನ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಮಾಡಿಟ್ಕೊಂಡಿರ್ತಕ್ಕಂಥ ಪುಡಿನ ಚಿಕ್ಕಡಿಕಾಯಿ ಫ್ರೈಗೆ ಹಾಕ್ಕೊಳ್ಳೋಣ. ನಂತರ ಬಿಸಿಲಿಗೆ ಸ್ವಲ್ಪ ಕಲ್ಲುಪ್ಪು ಇಟ್ಟಿದ್ದೆ ಬಂಧುಗಳೇ. ಬಿಸಿಲಲ್ಲಿ ಇಟ್ಕೋಬೇಕು ಕಲ್ಲುಪ್ಪನ್ನ. ತೇವ ಏನೂ ಇರಬಾರ್ದು, ಯಾಕಂದರೆ ತೇವ ಇದ್ದರೆ ತುಂಬ ದಿವಸ ಇರೋದಿಲ್ಲ, ಹಾಳಾಗುತ್ತೆ. ಆದ್ದರಿಂದ ಬಿಸಿಲಿಗೆ ಇಟ್ಕೊಂಡಿದ್ದೆ, ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಲ್ಲುಪ್ಪನ್ನು ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೈಸ್ಗೆ ಈ ಥರ ಮಿಕ್ಸಿ ಮಾಡಿಕೊಂಡು ಒಂದು ಅಂದಾಜಿನ ಮೇಲೆ ಹಾಕ್ತಾಯಿದ್ದೀನಿ ನಾನು. ಬೇಕು ಅಂದರೆ ಕಡಿಮೆ ಆಯಿತು ಅಂದರೆ ಮತ್ತೆ ನೆಕ್ಸ್ಟ್ ಬೇಕಾದರೆ 3ನೇ ದಿವಸಕ್ಕೆ ಇಲ್ಲ 2ನೇ ದಿವಸದಲ್ಲಿ ಬೆರೆಸ್ಕೋಬೋದು ಬಂಧುಗಳೇ. 1-2 ಟೀ ಸ್ಪೂನ್ ಇರ್ಬೋದು ಸಾಧಾರಣ. 1-3 ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಸ್ವಲ್ಪ ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡ್ಕೋಬೋದು, ಅದರಲ್ಲೇನು ತೊಂದರೆ ಇಲ್ಲ. ನಂತರ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ದೊಡ್ಡ ಸೈಜಿಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೋಡಿ, ನಿಂಬೆಹಣ್ಣು ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ ಇದಕ್ಕೆ. ಆದ್ದರಿಂದ
ನಿಂಬೆಹಣ್ಣು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಬಂಧುಗಳೇ. ನಿಂಬೆಹಣ್ಣು ಹಾಕ್ಕೊಂಡು ಇಟ್ಕೊಂಡ್ರೆ 15-20 ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಹೊರಗಡೆನೇ ಫ್ರಿಜ್ಜಲ್ಲೇನು ಇಡೋ ಅವಶ್ಯಕತೆ ಇಲ್ಲ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಂಧುಗಳೇ. ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿ ನಮ್ಮ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂಧುಗಳೇ. ನಂತರ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಇವಾಗ ನಿಂಬೆಹಣ್ಣು, ಒಗ್ಗರಣೆ ಎಲ್ಲ ಪುಡಿ ಎಲ್ಲ ಹಾಕ್ಕೊಂಡಿದ್ದೀವಲ್ವ, ಎಲ್ಲನೂ ಈ ಥರ ಬೆರೆಸ್ಕೋಬೇಕು. ಎಲ್ಲ ಬೆರೆಯೋ ಥರ. ಕೆಲವರು ತುಂಬ ಎಣ್ಣೆ ಹಾಕ್ತಾರೆ. ತುಂಬ ಎಣ್ಣೆ ಎಲ್ಲ ಹಾಕಿ ಪ್ರಿಸರ್ವ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ ಎಣ್ಣೆ, ಆದರೂ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕೋದ್ರಿಂದ ಏನು ಹಾಳಾಗೋದಿಲ್ಲ ಬಂಧುಗಳು, ಎಣ್ಣೆ ಕಡಿಮೆ ಹಾಕಿದ್ರೂ. ನೋಡಿ ಈ ಥರ ಕಲಸಿಟ್ಬಿಟ್ಟು 2 ದಿವಸ ಬಿಟ್ಟು ಮತ್ತೆ ನೋಡಿದ್ರೆ ನೋಡಿ ಈ ಥರ ಮೆತ್ತಗಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಮಗೆ ತಿಳಿಸಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.